ಹಾಯ್, ವೆಲ್ಕಮ್ ಟು ಕ್ಲಾಸಿಕ್ ರುಚಿ. ಇವತ್ತು ಒಂದು ಮಹಾರಾಷ್ಟ್ರೀಯನ್ ಡಿಶ್ ವೆಜ್ ಕೊಲ್ಲಾಪುರಿ ಅಂತ ಅದನ್ನು ಮಾಡೋದು ನೋಡೋಣ. ಪ್ಯಾನ್ಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ತಕ್ಕೊಳ್ಳಿ. ಅದೇ ಪ್ಯಾನ್ಗೆ ಟೊಮೊಟೊ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ 8 ನಿಮಿಷ ಬೇಯಿಸ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ಕಡಾಯಿಗೆ ಎಣ್ಣೆ ಹಾಕಿ ತರಕಾರಿಗಳನ್ನೆಲ್ಲ ಹಾಕಿ 6 ನಿಮಿಷ ಹುರ್ಕೋಬೇಕು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಬಟಾಣಿ, ಹೂಕೋಸು ತೊಗೊಂಡಿದ್ದೀನಿ. ಮಿಕ್ಸಿಗೆ ಟೊಮೊಟೊ ಮಿಶ್ರಣ, ಈರುಳ್ಳಿ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಗಸಗಸೆ, ಕೊಬ್ಬರಿ, ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಕಡಾಯಿಗೆ ಎಣ್ಣೆ, ಬೆಣ್ಣೆ, ಚಕ್ಕೆ, ಲವಂಗ, ಪಲಾವ್ ಎಲೆ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಧನಿಯಾ ಪುಡಿ, ಅರಿಶಿನ ಪುಡಿ, ರುಬ್ಬಿರೋ ಪೇಸ್ಟ್ನ ಹಾಕಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾವು ಏನಿಲ್ಲಿ ಸಾರ್ಟ್ ಮಾಡ್ಕೊಂಡಿದ್ವಲ್ಲ ತರಕಾರಿ, ಅದನ್ನೆಲ್ಲ ಹಾಕಿ ಉಪ್ಪು, ಖಾರ ಪುಡಿ, ಬಿಸಿನೀರು ಹಾಕಿ ಮಿಕ್ಸ್ ಮಾಡಿ 8 ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ನಾವು ಇಲ್ಲಿ ಬಿಸಿನೀರು ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಗ್ರೇವಿ ತಿಕ್ಕಾಗಿರುತ್ತೆ, ಮತ್ತು ನಾವು ಕುಕ್ಕಿಂಗ್ ಎಲ್ಲಿ ನಿಲ್ಲಿಸಿದ್ವೋ ಅಲ್ಲಿಂದನೇ ಅದು ಕಂಟಿನ್ಯೂ ಆಗಿ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಫ್ರೆಶ್ ಕ್ರೀಮ್, ಕಸ್ತೂರಿ ಮೇಥಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗ್ರೇವಿ ರೆಡಿಯಾಗಿರುತ್ತೆ. ಇದನ್ನು ನಾನ್, ರೋಟಿ ಅಥವಾ ರೈಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.